ಅವರು 24ನೇ ದಿನಾಂಕದಂದು ಹೈದರಾಬಾದಿಂದ ರಾಜಮಂಡ್ರಿಗೆ ಪ್ರಯಾಣ ಮಾಡಿ ಹೋಗುವಾಗ ಮತ್ತು ರಾಜಮಂಡ್ರಿ ಹತ್ರ ಸಮೀಪದಲ್ಲಿರುವಂತಹ ಕೋವೂರು ಎಂಬುದಾಗಿರುವ ಟೋಲ್ ಗೇಟ್ ಹತ್ರ ಅವರ ಒಂದು ಆಕ್ಸಿಡೆಂಟ್ ಆಗಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಬಟ್ ಅದು ನಮಗೆ ಸ್ವಲ್ಪ ಅನುಮಾನಾಸ್ಪದವಾದಂಥ ಮರಣ ಎಂಬುದಾಗಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ಅದರ ವಿಷಯವಾಗಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಸರ್ಕಾರದವರು ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ, ಆ ಕುಟುಂಬಕ್ಕೆ ಕೂಡ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತೇವೆ. ಒಂದು ತಪಾಸಣೆಯ ಒಂದು ಮರಣದ ವಿಷಯವಾಗಿ ಸರಿಯಾದಂತಹ ವರದಿ ನಮಗೆ ಸಿಕ್ಕದ ಹೊರತು, ಹಾಗಾಗಿ ನಾವು ಅವರ ಕುಟುಂಬಕ್ಕೆ ಮತ್ತು ಅವರ ಮರಣದ ಒಳ್ಳೆಯ ವರದಿ ಅದು ಬರಬೇಕೆಂಬುದಾಗಿ, ನ್ಯಾಯ ಒದಗಿಸಿಕೊಡಬೇಕೆಂಬುದಾಗಿ ನಾವು ಕ್ರೈಸ್ತ ಬಾಂಧವರೆಲ್ಲರೂ ಸಹ ಸೇರಿ ಈ ಒಂದು ರ್ಯಾಲಿಯನ್ನು ನಾವು ಆಯೋಜಿಸುತ್ತಿದ್ದೇವೆ. ಅವರು ಎಷ್ಟೋ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಹೊಂದಿರತಕ್ಕಂಥವ್ರು, ಅಮೆರಿಕದಲ್ಲಿ ಕೂಡ ಒಂದು ಒಳ್ಳೆ ಹೆಸರಿರ್ತಕ್ಕಂಥವ್ರು. ಈ ರೀತಿಯಾದಂತ ಒಳ್ಳೆ ವ್ಯಕ್ತಿ, ಅನೇಕ ಅನಾಥರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಒಳ್ಳೆ ವ್ಯಕ್ತರಾಗಿದ್ದಾರೆ. ಅಂತ ವ್ಯಕ್ತಿ ಈ ದಿನ ಮರಣ ಹೊಂದಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಎಲ್ಲಾ ಕಡೆ, ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ನ್ಯಾಯ ಸಿಗಬೇಕಂತ ನ್ಯಾಯಕ್ಕಾಗಿ ಕ್ರೈಸ್ತರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಒತ್ತಾಯ ಇಷ್ಟೇ, ಯಾವ ರೀತಿ ಮರಣ ಹೊಂದಿದಾರೋ ಅದು ಬೇಗ ಆಂಧ್ರ ಪ್ರದೇಶ ಮತ್ತೆ ಪರಿಶೀಲನೆ ಮಾಡಿ, ಒಳ್ಳೆ ತನಿಖೆ ಮಾಡಿ, ಸಮಗ್ರ ತನಿಖೆ ಮಾಡಿ ನಮಗೆ ನ್ಯಾಯ ಸಿಗಬೇಕು. ಅಕಾಲಿಕ ಮರಣ, ಅನುಮಾನಾಸ್ಪದ ಮರಣ, ಇದನ್ನ ನಾವು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ನ್ಯಾಯ ಕೇಳ್ತಾ ಇದ್ದೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಸರ್ಕಾರದವರು ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ದುಃಖ ತಪ್ಪಿದ ಕುಟುಂಬಕ್ಕೆ ಅವರಿಗೆ ಸಾಂತ್ವನ ಮತ್ತು ನ್ಯಾಯ ಸಿಗಬೇಕು. ರಿಪೋರ್ಟ್ ಅಲ್ಲಿ ಇನ್ನೊರು ಸರಿಯಾಗಿ ಹೇಳಿಲ್ಲ, ಕೇವಲ ಆಕ್ಷನ್ ಹೇಳ್ತಿದ್ದಾರೆ. ಅದು ನಮ್ಮ ಹೋರಾಟ, ನ್ಯಾಯವಾದಂತ ರಿಪೋರ್ಟ್ ನಮಗೆ ಬೇಕಾಗಿದೆ. ಆಮೇಲೆ ಅವರು ಮಾಡಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ SP ಅವರು ಮತ್ತು IG ಅವರು ಓದಿದ್ದಾರೆ. ಅದ್ರಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ, ಇದು ಎಂದಿಗೂ చేశాರೋ ಎವರು చేశాರೋ ತಿಳಿದ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ ಇದು ಮರ್ಡರ್ ಅಂತ ಖಚಿತವಾಗಿ ನಾವು ನಂಬ್ತಾ ಇದ್ದೇವೆ. ಅದನ್ನ ಮರ್ಡರ್ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನುವುದನ್ನು ಅವರು, ಅಂದ್ರೆ ಸರ್ಕಾರದವರು, ಆಂಧ್ರ ಪ್ರದೇಶ ಸರ್ಕಾರದವರು ಇದನ್ನು ಖಚಿತಪಡಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಈ ಒಂದು ಘಟನೆ ಏನಿದೆ ನಮಗೆ ಅನುಮಾನ ಇದೆ. ಅವ್ರದ್ದು ಆಕ್ಸಿಡೆಂಟ್ ಅಲ್ಲ, ಮರಣ ಅಂದ್ರೇನು ಆಕ್ಸಿಡೆಂಟ್ ಅಲ್ಲ, ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂದ್ರೆ ಅನುಮಾನ ಅಂತ ಹೇಳ್ತಾ ಇದೀವಿ ನಾವು. ಇವಾಗ ಅಲ್ಲಿ ಆಗಿರುವಂತ ಆಕ್ಸಿಡೆಂಟ್ ನೋಡಿದ್ರೆ ಆಕ್ಸಿಡೆಂಟ್ ತರ ಇಲ್ಲ, ಗಾಯಗಳು ನೋಡಿದ್ರೆ ಆಕ್ಸಿಡೆಂಟ್ ತರ ಇಲ್ಲ. ನಮಗ್ ಬಂದಿರೋ ಮಾಹಿತಿಗಳು ಅಂದ್ರೆ ಮುಂಚೆನೆ ಎಲ್ಲೋ ಹೊಡೆದಾಕಿ ಅಲ್ಲಿಂದ ಬೇರೆ ವ್ಯಕ್ತಿ ಬೈಕ್ ತಗೊಂಡು ಬಂದಂದು ಅಂತ ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ಅದರೇನು ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕಾಣ್ತಾ ಇದೆ. ಸರ್ಕಾರದವರು ಅದನ್ನ ವೆರಿಫೈ ಮಾಡಬೇಕು. ಅದ್ರ ಬಗ್ಗೆ ಅವ್ರ ಕುಟುಂಬಕ್ಕೆ ಮತ್ತು ಕ್ರೈಸ್ತ ಸಮಾಜಕ್ಕೆ ಅವರು ನ್ಯಾಯವನ್ನು ಕೊಡಿಸಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಕ್ರೈಸ್ತ ಸಮಾಜವು ಉಗ್ರ ಹೋರಾಟ ಮಾಡ್ತಾ ಈ ಒಂದು ಮಾಧ್ಯಮದ ಮೂಲಕ ನಾವು ತಿಳಿಸ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.